ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರೆಲ್ಲ? ಸಾರಿ, ನಿನ್ನೆಯಿಂದ ನನಗೆ ಯಾವುದೇ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಹುಷಾರಿಲ್ಲ ನನಗೆ. ಮತ್ತು ತುಂಬ ಕೆಮ್ಮೆಲ್ಲ ಆಗಿ ಸ್ವರ ಎಲ್ಲ ಹೋಗಿದೆ, ಮಾತಾಡಲಿಕ್ಕೆ ಕೂಡ ಜಾಸ್ತಿ ಆಗಲ್ಲ. ಹಾಗಾಗಿ ಇವತ್ತೊಂದು ಸಣ್ಣ ಮೇಕಪ್ ವಿಡಿಯೋ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ವ್ಲಾಗ್ ನಾನು ಮಾಡಲಿಲ್ಲ. ಇದರಲ್ಲಿ ಕೂಡ ಅಷ್ಟೇ, ಇದರಲ್ಲಿ ಕೂಡ ನಾನು ಯಾರಿಗೂ ಹಾಯ್ ಹೇಳ್ತಾ ಇಲ್ಲ ಇವತ್ತು. ಹಾಗಾಗಿ ಪ್ಲೀಸ್ ನೀವು ಯಾರು ಬೇಸರ ಮಾಡಬೇಡಿ. ಖಂಡಿತವಾಗ್ಲೂ ನಾಳೆ ನಾನು ಬ್ಲಾಗ್ ಮಾಡುವಾಗ ಅದರಲ್ಲಿ ನಿಮಗೆಲ್ಲರಿಗೂ ವಿಶ್ ಮಾಡ್ತೀನಿ. ಇವತ್ತಿನ ನನ್ನ ಲುಕ್ ನೀವು ನೋಡಿದ್ರಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು. ಈ ಲುಕ್ಕು ಆಯಿಲಿ ಸ್ಕಿನ್ ಅವರಿಗೆ ಯಾವ ರೀತಿ ಮೇಕಪ್ ಮಾಡ್ಬೋದು ಅಂತ ಹೇಳಿ ನಾನು ಕೆಲವು ಪ್ರಾಡಕ್ಟನ್ನು ಇಲ್ಲಿ ತಂದು ತೋರಿಸಿದ್ದೀನಿ ನಿಮಗೆ. ತುಂಬ ಜನ ಹೇಳ್ತಾರೆ ಆಯಿಲಿ ಸ್ಕಿನ್ ಅವರಂದರೆ ಮೇಕಪ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತಲ್ಲಿ ನಾವು ಕಪ್ಪಾಗಿ ಕಾಣ್ತೀವಿ ಅಥವಾ ಮೇಕಪ್ ಉಳಿಯಲ್ಲ, ಸ್ವಲ್ಪ ಡಲ್ ಥರ ಕಾಣುತ್ತೆ, ಆಯಿಲಿ ಆಗುತ್ತೆ ಅಂತ ಹೇಳಿ. ಅಂಥವರಿಗೆ ಇವತ್ತು ಯಾವ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿ ಮೇಕಪ್ ಮಾಡ್ಬೋದು, ಹಾಗದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿ ಯಾವ ರೀತಿ ನಾವು ಇಡ್ಬೋದು ಅಂತ ಹೇಳಿ ಇವತ್ತು ನಾನೊಂದು ಮೇಕಪ್ ತಗೊಂಡು ಬಂದಿದ್ದೀನಿ. ತುಂಬ ಈಸಿ ಉಂಟು. ನನಗೇನು ಜಾಸ್ತಿ ಮೇಕಪ್ ಬರೋದಿಲ್ಲ, ಆದರೆ ನಾನು ಎಷ್ಟು ಬರುತ್ತೆ ಅಷ್ಟು ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ಬೋದು. ನೀವು ನೋಡ್ತಾ ಇದ್ದೀರಿ ನನ್ನ ಮೇಕಪ್ ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ, ಈ ರೀತಿ ನಾವು ಸಿಂಪಲಲ್ಲಿ ಮೇಕಪ್ ಮಾಡಿ ಈ ರೀತಿ ಎಲ್ಲ ಹೋದರೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಬ್ಯೂಟಿಫುಲ್ ಆಗಿ ಕಾಣ್ತೀವಿ. ಓಕೆ, ಈ ಮೇಕಪ್ ಲುಕ್ಕಿಗೆ ನಾನು ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಹಾಗೂ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಈಗ ನಿಮಗೆ ನೆಕ್ಸ್ಟ್ ಹಾಕ್ತೀನಿ. ಹಾಗೂ ಅದರ ಎಲ್ಲ ಲಿಂಕನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಗೊತ್ತಿಲ್ಲದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ನೋಡ್ಬೋದು, ಅದರಲ್ಲಿ ಕೂಡ ನಾನು ಹಾಕಿರ್ತೀನಿ. ಯಾವುದೇ ಪ್ರೋಗ್ರಾಮ್ಗೆ ಅಥವಾ ಮದುವೆ ಇರಲಿ ಅಥವಾ ಸಣ್ಣ ಯಾವುದೇ ಪಾರ್ಟಿ ಅಥವಾ ಯಾವುದಕ್ಕಿರಲಿ ನೀವು ಈ ರೀತಿ ಮೇಕಪ್ಪನ್ನು ಮಾಡಿ ಹೋಗ್ಬೋದು. ತುಂಬ ಲಾಂಗಾಗಿ ಉಳಿಯುತ್ತೆ ಇದು ಮೇಕಪ್. ಹಾಗಾಗಿ ನಾನು ಅಂಥದ್ದೇ ಎಲ್ಲ ಪ್ರಾಡಕ್ಟ್ ನಾನಿಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ನಾನು ಇನ್ನೂ ಕೂಡ ಒಳ್ಳೆ ಪ್ರಾಡಕ್ಟ್ ತಂದಿದ್ದೀನಿ. ಡ್ರೈ ಸ್ಕಿನ್ ಅವರಿಗೆ ಕೂಡ ಮಾಡಿ ತೋರಿಸ್ತೀನಿ. ಆಮೇಲೆ ಕೆಲವು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ತಂದಿದ್ದೀನಿ ತುಂಬ. ಅದನ್ನು ಕೂಡ ನಾನು ನೆಕ್ಸ್ಟ್ ನಿಮಗೆ ಖಂಡಿತವಾಗ್ಲೂ ರಿವ್ಯೂ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಅದೆಲ್ಲ ಲಿಪ್ಸ್ಟಿಕ್. ಅದರದ್ದೆಲ್ಲ ರಿವ್ಯೂ ನಾನು ನೆಕ್ಸ್ಟ್ ನಿಮಗೆ ಯಾವಾಗಲಾದರೂ ನೆಕ್ಸ್ಟ್ ವಿಡಿಯೋ ಮಾಡುವಾಗ ತೋರಿಸ್ತೀನಿ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮೇಕಪ್ ಮಾಡಿದೆ ಅಂತ ಹೇಳಿ. ಫಸ್ಟಿಗೆ ನಾನು ಟೋನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ನಾನಿಲ್ಲಿ ಅರೋಮಾ ಮ್ಯಾಜಿಕ್ಕಿದ್ದು ಅರಾಮೆಟಿಕ್ ಸ್ಕಿನ್ ಟೋನರ್ ಅಂತ ಹೇಳಿ, ಟೈಟನ್ ಪೋರಸ್ ಆ್ಯಂಡ್ ರಿವೈಸ್ ಸ್ಕಿನ್ ಅಂತ ಹೇಳ್ತೀವಿ. ಆಯಿಲಿ ಸ್ಕಿನ್ ಅವರಿಗೆ ತುಂಬ ಒಳ್ಳೆಯದಿದು. ಈ ರೀತಿ ಸ್ವಲ್ಪ ದೂರ ಇಟ್ಟು ಚೆನ್ನಾಗಿ ಸ್ಪ್ರೇ ಮಾಡಿ, ಯಾವಾಗಲೂ ಮೇಕಪ್ ಹಾಕೋದಕ್ಕಿಂತ ಮೊದಲು ಯಾವುದಾದ್ರೂ ಟೋನರ್ ಹಾಕಲೇಬೇಕು. ಇದು ತುಂಬ ಚೆನ್ನಾಗಿದೆ. ಫಸ್ಟಿಗೆ ನಿಮ್ಮ ಓಪನ್ ಪೋರ್ಸ್ ಅದು ಏನಿದ್ರು ಇದು ಕ್ಲೋಸ್ ಮಾಡಿಬಿಡುತ್ತೆ. ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಬೇರೆ ಯೂಸ್ ಮಾಡಬೇಕು. ಇವಾಗೊಂದು 2 ನಿಮಿಷ ಇದೇ ರೀತಿ ಬಿಡೋಣ ಇದನ್ನು. ಅದು ಚೆನ್ನಾಗಿ ಡ್ರೈ ಆದಮೇಲೆ ನಾನೀಗ ಪ್ರೈಮರ್ ಹಾಕ್ತಾಯಿದ್ದೀನಿ. ಗ್ಲಾಮ್ 21 ಇದು ಆಯಿಲ್ ಫ್ರೀ ಸಿಲ್ಕ್ ಬೇಸ್ ಅಂತಲೇ ಇದು ತುಂಬ ಚೆನ್ನಾಗಿದೆ. ಇದು ಪ್ರೈಮರ್ ಆಯಿಲಿ ಸ್ಕಿನ್ ಅವರಿಗೋಸ್ಕರನೇ ಮಾಡಿದ್ದು. ಇದು ಕೂಡ ಹಾಗೆ ನಮ್ಮ ಫಸ್ಟಿಗೆ ನಾವು ಯಾವಾಗಲೂ ಟೋನರ್ ಹಾಕಿದ ಮೇಲೆ ಇದನ್ನು ಹಾಕಬೇಕು. ಈ ರೀತಿ ತುಂಬ ಚೆನ್ನಾಗಿದೆ. ಇದು ನಮ್ಮ ಓಪನ್ ಪೋರ್ಸನ್ನು ಕ್ಲೋಸ್ ಮಾಡುತ್ತೆ, ಜಾಸ್ತಿ ನಮಗೆ ಬೆವರದಂಗೆ ಮಾಡುತ್ತೆ ಇದು. ಆಮೇಲೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ನಮ್ಮ ಇದಕ್ಕೆ ಮುಖಕ್ಕೆ. ಆಮೇಲೆ ಇನ್ನೂ ಕೂಡ ನಮ್ಮ ಮುಖ ಬ್ರೈಟ್ ಮಾಡಲಿಕ್ಕೆ, ನ್ಯಾಚುರಲ್ ಆಗಿ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬ ಖುಷಿ ಆಯಿತು. ಇದು ಪ್ರೈಮರ್ ನೀವು ಅಪ್ಲೈ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ, ತುಂಬ ಸ್ಮೂತ್ ಫೀಲ್ ಕೊಡುತ್ತೆ ಇದು. ಪ್ರೈಮರ್ ಆದಮೇಲೆ ನೆಕ್ಸ್ಟ್ ನಾನು ಫೌಂಡೇಶನ್ ಹಾಕ್ತೀನಿ. ಫೌಂಡೇಶನ್ ನೀವು ಯಾವುದು ಬೇಕಿದ್ರೆ ಯೂಸ್ ಮಾಡ್ಬೋದು. ನಾನು SQ ಅವರದ್ದು ಸ್ಟೇಕ್ ವರ್ಕ್ ಅವರದ್ದು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ, ಶೇಡ್ ನಂಬರ್ 2 ಅನ್ನು. ಇದನ್ನು ಆಲ್ರೆಡಿ ನಾನು ತುಂಬ ಸಲ ನಿಮಗೆ ತೋರಿಸಿದ್ದೀನಿ. ಯಾವಾಗಲೂ ಆಯಿಲಿ ಸ್ಕಿನ್ ಅವರು ಮ್ಯಾಟ್ ಲಿಕ್ವಿಡಲ್ಲಿ ಬರುತ್ತೆ ನೋಡಿ, ಅಥವಾ ಮ್ಯಾಟ್ ಫೌಂಡೇಶನನ್ನು ಯೂಸ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮುಖ ತುಂಬ ಸ್ವೆಟ್ ಆಗೋದಿಲ್ಲ ಅಥವಾ ಆಯಿಲಿ ಕಾಣೋದಿಲ್ಲ. ಹಾಗಾಗಿ ಯಾವಾಗಲೂ ನೀವು ಫೌಂಡೇಶನ್ ಯೂಸ್ ಮಾಡುವಾಗ ಕೇಳಿ ನೋಡಿ, ಶಾಪಲ್ಲಿ ಅಥವಾ ಆನ್ಲೈನಲ್ಲಿ ತಗೊಳ್ಳುವಾಗ ಮ್ಯಾಟ್ ಫೌಂಡೇಶನ್ ಅಂತಲೇ ತಗೊಳ್ಳಿ.
ಸುಮಾರು ಉಂಟು ನನ್ನ ಹತ್ರ. ನಾನು ಯಾವಾಗಲಾದರೂ ಇನ್ನೊಮ್ಮೆ ನೆಕ್ಸ್ಟ್ ಯಾವಾಗಲಾದರೂ ನಿಮಗೆ ಖಂಡಿತವಾಗ್ಲೂ ಎಲ್ಲದರ ರಿವ್ಯೂ ತೋರಿಸ್ತೀನಿ. ಇದನ್ನೀಗ ಚೆನ್ನಾಗಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ನನ್ನ ಮುಖದಲ್ಲಿ. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ತಾಯಿದ್ದೀನಿ, ಎಲ್ಲ ಕಡೆಯೂ ಸರಿಯಾಗಿದು ಸ್ಪ್ರೆಡ್ ಆಗಲಿ ಅಂತ. ಆಮೇಲೆ ಇದಕ್ಕೆ ಬೇಕಿದ್ರೆ ಹಿಂದ್ಗಡೆ ನಿಮಗೆ ಸ್ಪಾಂಜ್ ಕೂಡ ಉಂಟು, ಅದರಿಂದ ಕೂಡ ನೀವು ಸ್ಮ್ಯಾಶ್ ಮಾಡ್ಬೋದು ಈ ರೀತಿ, ಅಥವಾ ಕೈಯಿಂದ ಕೂಡ ಮಾಡ್ಬೋದು. ಇದು ನನಗೆ ತುಂಬ ಇಷ್ಟ, ಒಳ್ಳೆ ಕವರೇಜ್ ಕೊಡುತ್ತೆ ಇದು. ನೀವು ಬೇಕಿದ್ರೆ ಒಮ್ಮೆ ಇದನ್ನು ಆನ್ಲೈನಲ್ಲಿ ತರಿಸಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಕೂಡ ಇಷ್ಟ ಆಗುತ್ತೆ ಇದು. ಇದು ನೀವು ಡೈಲಿ ಬೇಸಿಗೂ ಯೂಸ್ ಮಾಡ್ಬೋದು, ಡೈಲಿ ಹೋಗುವಾಗ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದರ ಮೇಲೆ ನಿಮಗೆ ಇದು ಕಾಂಪ್ಯಾಕ್ಟ್ ಕೂಡ ಬೇಕಂತ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿದು ಕವರೇಜ್ ಕೊಡುತ್ತೆ ಮುಖಕ್ಕೆ. ಮೊದಲೇ ಬೇಸಲ್ಲಿ ನಾವು ಪ್ರೈಮರ್ ಎಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಬೆವರೋದಿಲ್ಲ, ಹಾಗಾಗಿ ನಮ್ಮ ಫೌಂಡೇಶನ್ ಎಲ್ಲ ಕರೆಕ್ಟಾಗಿ ನಿಲ್ಲುತ್ತೆ. ಓಕೆ ನೋಡಿ, ಇದು ಫೌಂಡೇಶನ್ ಆಗಿದೆ. ನಾವೀಗ ಕರೆಕ್ಟಾಗಿ ಕವರ್ ಕೊಟ್ಟಿದ್ದೆ ನೋಡಿ, ನೋಡ್ತಾ ಇದ್ದೀರಲ್ಲ. ಇವಾಗ ಕನ್ಸೀಲರ್ ಕೂಡ ನಾನಿಲ್ಲಿ ಗ್ಲಾಮ್ 21 ಆಯಿಲ್ ಕಂಟ್ರೋಲರ್ ಕನ್ಸೀಲರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಪ್ಯಾಕೇಜಿಂಗ್ ನೋಡುವಾಗಲೇ ತುಂಬ ಖುಷಿಯಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಕೂಡ. ಇದು ಅಷ್ಟೇ ಚೆನ್ನಾಗಿದೆ ಒಳಗೆ ಕೂಡ ನೋಡಿ, ಈ ರೀತಿ ಇದೆ. ಲಿಪ್ಸ್ಟಿಕ್ ಎಲ್ಲ ಬರುತ್ತೆ ನೋಡಿ, ಆ ರೀತಿ ಇದೆ. ತುಂಬ ಚೆನ್ನಾಗಿದೆ ಕಲರ್ ಇದು. ನಾನಿಲ್ಲಿ ನಂಬರ್ 4 ಇದನ್ನು ಶೇಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಹೆಚ್ಚಾಗಿ ಡಾರ್ಕ್ ಸರ್ಕಲ್ ಎಲ್ಲ ಇದ್ದ ಕಡೆ ಜಾಸ್ತಿಯಾಗಿ ನಾವು ಕವರ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ನೋಡಿ. ಈ ರೀತಿ ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ ಇದ್ದರೆ ಇದನ್ನು, ಅಥವಾ ಚಿನ್ಸ್ ಎಲ್ಲ ನಮ್ಮದು ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ತಿನ್ನಾಗಿ ಕಾಣಲಿಕ್ಕೆ, ನಮ್ಮ ಮುಖ ತುಂಬ ರೌಂಡು ಅಂದರೆ ದೊಡ್ಡದಾಗಿ ಕಾಣ್ತಾ ಇದೆ ಆದರೆ ಸ್ವಲ್ಪ ಸಣ್ಣದಾಗಿ ಕಾಣಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ಬೋದು. ಓಕೆ ನೋಡಿ, ಈ ರೀತಿ ಹಾಕಿ ಸ್ವಲ್ಪನೇ ಟ್ಯಾಪ್ ಥರ ಈ ರೀತಿ ಮಾಡಿದರೆ ಆಯಿತು. ನಿಮ್ಮ ಡಾರ್ಕ್ ಸರ್ಕಲ್ ಅಥವಾ ಏನಾದರೂ ಇದ್ದರೆ ಕವರ್ ಆಗುತ್ತೆ ಇದರಿಂದ. ಎಲ್ಲ ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಸರಿಯಾಗಿ ನೀವು ನೋಡಿ ನಿಮಗೆ ಯಾವುದು ಇಷ್ಟ ಆಯಿತು ಅದನ್ನು ನೀವು ತರಿಸ್ಬೋದು, ಅಥವಾ ನಿಮ್ಮ ಹತ್ರ ಯಾವುದು ಇಲ್ಲ ನೀವು ಅದನ್ನು ತರಿಸ್ಬೋದು. ತುಂಬ ಚೆನ್ನಾಗಿದೆ ಇದು. ನಿಮಗೆ ಟ್ರಾವೆಲ್ ಮಾಡಿ ತಗೊಂಡು ಹೋಗ್ಲಿಕ್ಕೆ ಕೂಡ ಚೆನ್ನಾಗಿದೆ, ಸಣ್ಣದಾಗಿದು. ಫುಲ್ ನೋಡಿ ನನ್ನ ಮುಖಕ್ಕೆ ಸರಿಯಾಗಿ ಸೆಟ್ ಆಗೋ ಥರ ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಕರೆಕ್ಟಾಗಿ ಎಲ್ಲ ಕಡೆ ಇವಾಗ ಸೆಟ್ ಆಗಿದೆ. ನೆಕ್ಸ್ಟ್ ಫೌಂಡೇಶನ್ ನಾನು ಸ್ಟೇ ಕುಕ್ಕಿ ಅವರದ್ದೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಇದರಲ್ಲಿ ನನ್ನ ಹತ್ರ ನಂಬರ್ 1 ಹಾಗೂ ನಂಬರ್ 2 ಎರಡು ಉಂಟು. ಸ್ವಲ್ಪ ಒಂದು ಲೈಟಲ್ಲಿ, ಅದಕ್ಕಿಂತ ಸ್ವಲ್ಪ ಡಾರ್ಕಲ್ಲಿ ಎರಡು ಕೂಡ ನೋಡಿ. ಈ ರೀತಿ ಇದೆ, ಒಳಗಡೆ ಮಿರರ್ ಆಪ್ಷನ್ ಕೂಡ ಇದೆ, ಮತ್ತು ಈ ರೀತಿ ಸ್ಪಾಂಜ್ ಕೂಡ ಇದೆ ನಿಮಗೆ ನೋಡಿ, ಈ ಕಲರಲ್ಲಿ ಬರುತ್ತೆ. ಆಮೇಲೆ ಇದು ಅದರಲ್ಲಿ ಸ್ವಲ್ಪ ಡಾರ್ಕ್ ಕಲರ್, ಸ್ವಲ್ಪ ಅಷ್ಟೇ. ಈ ಸ್ಪಾಂಜಲ್ಲಿ ನೀವು ಬೇಕಿದ್ದರೆ ಈ ರೀತಿ ಅಪ್ಲೈ ಮಾಡ್ಬೋದು. ಫೌಂಡೇಶನ್ ಹಾಕಿದ ಮೇಲೆ ಆಯಿಲಿ ಸ್ಕಿನ್ ಅವರು ಸ್ವಲ್ಪ ಕಾಂಪ್ಯಾಕ್ಟ್ ಹಾಕಿದರೆ ಒಳ್ಳೆಯದಂತ ಆಗುತ್ತೆ ನನಗೆ. ಜಾಸ್ತಿಯಾಗಿ ಆವಾಗ ಫೌಂಡೇಶನ್ ಬಿಡಲ್ಲ ಅಥವಾ ಆಯಿಲಿ ಆಗಲ್ಲ ಅಂತ ಹೇಳಿ. ಆದರೆ ನಾನು ತೋರಿಸಿದ ಫೌಂಡೇಶನ್ನೇ ಚೆನ್ನಾಗಿದೆ, ಅದರ ಮೇಲೆ ಅಷ್ಟು ಕಾಂಪ್ಯಾಕ್ಟ್ ಬೇಡ ಅಂತಲೇ ಆಗುತ್ತೆ ನನಗೆ. ನಾನು ಲೈಟಲ್ಲಿ ಹಚ್ಚಿದೆ ಅಷ್ಟೇ. ಇವಾಗ ನೆಕ್ಸ್ಟ್ ನಾವು ಐ ಶ್ಯಾಡೋ ಯೂಸ್ ಮಾಡೋಣ. ಇಲ್ಲಿ ನಾನು ವೆಟ್ ಆ್ಯಂಡ್ ವೈಲ್ಡಿದ್ದು ಐ ಪ್ಯಾಲೆಟ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ನನ್ನ ಹತ್ರ 2 ಶೇಡಲ್ಲಿ ಉಂಟು. ಇದರಲ್ಲಿ ನಿಮಗೆ ಕರೆಕ್ಟಾಗಿ ಯಾವುದು ಎಲ್ಲೆಲ್ಲಿ ಹಾಕಬೇಕಂತ ಕೂಡ ಬರೆದುಂಟು. ಕ್ರೀಸಿಗೆ ಯಾವುದು, ಬ್ರೋಬೋನ್ಗೆ ಯಾವುದು, ಟ್ರಾನ್ಸಿಟ್ಗೆ ಯಾವುದು, ಹಾಗೂ ಹೈಲಿಡ್ಗೆ ಯಾವುದು ಎಲ್ಲನೂ ಉಂಟು ಇದರಲ್ಲಿ. ನೋಡ್ತಾ ಇದ್ದೀರಲ್ಲ, ಇದು ಬೇರೆ ಕಲರ್ ನೋಡಿ. ಎಲ್ಲ ಕಲರ್ ಎಲ್ಲೆಲ್ಲಿ ಹಾಕಬೇಕಂತ ಕೂಡ ಇದರಲ್ಲಿ ಉಂಟು ಕರೆಕ್ಟಾಗಿ ನೋಡಿ. 2 ಕಲರಲ್ಲಿ ಉಂಟು ನನ್ನ ಹತ್ರ. ಒಂದು ಸ್ವಲ್ಪ ಶೈನಿಂಗಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ 2 ಕೂಡ. ನಾನೀಗ ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಐಲಿಡ್ಗೆ ನಾನು
ಹಾಕ್ತಾಯಿದ್ದೀನಿ. ಅದರಲ್ಲಿ ಕರೆಕ್ಟಾಗಿ ಬರೆದುಂಟು ನೀವು ಯಾವುದು ಎಲ್ಲೆಲ್ಲಿ ಯೂಸ್ ಮಾಡಬೇಕಂತ. ಬೇಕಿದ್ದರೆ ನೀವು ಒಂದೇ ಕಲರಲ್ಲಿ ಬೇಕಿದ್ದರೆ ಹಾಕ್ಬೋದು, ಅಥವಾ ಮಿಕ್ಸಲ್ಲಿ ಹಾಕೋದಾದರೆ ಮಿಕ್ಸಲ್ಲಿ ಹಾಕ್ಬೋದು. ನಾನು ಫಸ್ಟಿಗೆ ಐಲಿಡ್ಗೆ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟಿಗೆ ನಾನು ಬ್ರೋ ಬೋನ್ಗೆ ಹಾಕ್ತಾಯಿದ್ದೀನಿ. ಐಬ್ರೋಗಿಂತ ಕೆಳಗಡೆ ಬರುತ್ತೆ ನೋಡಿ ಬ್ರೋ ಬೋನ್ಗೆ. ಆಮೇಲೆ ನಾನು ಕ್ರೀಸ್ಗೆ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಲೈಟಾಗಿ ಅಪ್ಲೈ ಮಾಡ್ತಿದ್ದೆ. ನಿಮಗೆ ಡಾರ್ಕಲ್ಲಿ ಬೇಕಿದ್ದರೆ ನೀವು ಡಾರ್ಕಲ್ಲಿ ಅಪ್ಲೈ ಮಾಡ್ಬೋದು. ಅದೇ ರೀತಿ ನಾನು ನೆಕ್ಸ್ಟ್ ಇದಕ್ಕೆ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಡಾರ್ಕಲ್ಲಿ ಬೇಕಿದ್ದರೆ ಡಾರ್ಕಲ್ಲಿ ನೀವು ಅಪ್ಲೈ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಒಳ್ಳೆ ರೀತಿಯಲ್ಲಿ ಇದು ಅಪ್ಲೈ ಆಗ್ತಾ ಉಂಟು. ಓಕೆ, ನೆಕ್ಸ್ಟಿಗೆ ನಾನು ಐ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ತುಂಬ ಫೇವ್ರೇಟ್. ಇದು SQ ಅವರದ್ದು. ನೋಡಿ ಯಾವ ರೀತಿ ಬೇಕಿದ್ದರೂ ನಿಮಗೆ ಇದು ಅಪ್ಲೈ ಮಾಡ್ಬೋದು. ಬೇಕಿದ್ದರೆ ತೆಳ್ಳಗೇನೂ ಮಾಡ್ಬೋದು, ದಪ್ಪನೂ ಮಾಡ್ಬೋದು. ತುಂಬ ಚೆನ್ನಾಗಿದೆ ಹಾಗೂ ಬೇಗ ಇದು ಗಟ್ಟಿಯಾಗುತ್ತೆ. ಆಮೇಲೆ ತುಂಬ ಹೊತ್ತು ಇದು ಬರುತ್ತೆ. ಎಷ್ಟು ನೀವು ಉಜ್ಜಿದ್ರೂ ಅಷ್ಟು ಬೇಗ ಇದು ಹೋಗೋದಿಲ್ಲ. ತುಂಬ ಚೆನ್ನಾಗಿದೆ. ಲಿಕ್ವಿಡ್ ಪೆನ್ ಲೈನರ್ ಇದು. ಇದು ಅಪ್ಲೈ ಮಾಡಲಿಕ್ಕೆ ತುಂಬ ಈಸಿ ಉಂಟು. ಇದರಲ್ಲಿ ಪೆನ್ ಥರ ಇದು ಇರೋದ್ರಿಂದ ನೀವು ಈಸಿಯಲ್ಲಿ ಡ್ರಾ ಮಾಡ್ಬೋದು. ಯಾವ ಶೇಪ್ ಬೇಕಿದ್ರೂ ನೀವು ಕೊಡ್ಬೋದು. ಓಕೆ ನೋಡಿ, ಇದು ನನ್ನ ತುಂಬ ಫೇವ್ರೇಟ್, ನನಗೆ ತುಂಬ ಇಷ್ಟ. ಇದನ್ನು ನಾನು ಜಾಸ್ತಿ ಎಲ್ಲಾದರೂ ಹೊರಗೆ ಹೋಗುವಾಗ ಮಾತ್ರ ಯೂಸ್ ಮಾಡೋದು. ಡೈಲಿ ಬೇಸಿಸ್ಸಿಗೆ ನಾನು ಯೂಸೇ ಮಾಡಲ್ಲ. ಓಕೆ ನೋಡಿ, ಸ್ವಲ್ಪ ದಪ್ಪವಾಗಿಯೇ ಹಾಕಿದ್ದೀನಿ ನಾನು.
ಯಾವಾಗಲೂ ಹೆವಿ ಬಟ್ಟೆ ಹಾಕಿದ್ದೆ ಆದರೆ ನೀವು ಸ್ವಲ್ಪ ದಪ್ಪವಾಗಿ ಅಪ್ಲೈ ಮಾಡಬೇಕು. ಇವಾಗ ನೆಕ್ಸ್ಟ್ ಕಾಜಲ್ ನಾನು purple.com ಅವ್ರದ್ದು ಬ್ರೌನ್ ಇದ್ಲಿ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಬ್ರೌನಲ್ಲಿ ಬರುತ್ತೆ, ಇದು ಕೂಡ ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ. ನಾನಿದು ಫುಲ್ಲು ಸ್ವಲ್ಪ ದಪ್ಪವಾಗಿ ಕೆಳಗಡೆಯಿಂದ ಅಪ್ಲೈ ಮಾಡ್ತಾಯಿದ್ದೀನಿ. ಮೇಲ್ಗಡೆ ನಾವು ಸ್ಮೋಕಿ ಥರ ಮಾಡ್ತೀವಿ ನೋಡಿ, ಅದೇ ರೀತಿ ನಾನು ಕೆಳಗಡೆ ಸ್ವಲ್ಪ ದಪ್ಪವಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಖಾಲಿ ಒಂದು ಲೈನ್ ಎಳಿತಾ ಇಲ್ಲ, ಸ್ವಲ್ಪ ದಪ್ಪವಾಗಿ ನಾನು ಹಾಕಿದ್ದೀನಿ. ಇದು ಬ್ರೌನ್ ಆದ್ದರಿಂದ ನಿಮಗೆ ಸ್ವಲ್ಪ ನ್ಯಾಚುರಲ್ ಆಗಿ ಲುಕ್ ಕೊಡುತ್ತೆ ಇದು. ಇವಾಗ ನೆಕ್ಸ್ಟ್ ನಾನಿಲ್ಲಿ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಬ್ಲಷ್ ನಾನು ವೆಟ್ ಆ್ಯಂಡ್ ವೈಲ್ಡಿದ್ದೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಕಲರ್, ತುಂಬ ಡಾರ್ಕ್ ಕಲರಲ್ಲಿಲ್ಲ, ಸ್ವಲ್ಪ ಲೈಟ್ ಕಲರಲ್ಲಿ ನಾನು ತಗೊಂಡಿದ್ದೀನಿ. ನನ್ನ ಹತ್ರ ಬೇರೆ ಕೂಡ ತುಂಬ ಉಂಟು, ನಾನು ಅದನ್ನು ನೆಕ್ಸ್ಟ್ ಯಾವಾಗಲಾದರೂ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಈ ರೀತಿ ನಾವು ನಗಡುವಾಗ ಚೀಕ್ಸ್ ಎಲ್ಲ ಇರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ನಮಗೆ ನೋಡಿ ಈ ರೀತಿ ಕೆಂಪು ಕಾಣಲಿಕ್ಕೆ ಹಾಕೋದು ಲೈಟಲ್ಲಿ ಅಷ್ಟೇ. ಬ್ಲಷನ್ನು ತುಂಬ ಚೆನ್ನಾಗಿದೆ, ವೆಟ್ ಆ್ಯಂಡ್ ವೈಲ್ಡ್ ಇದ್ದಿದ್ದು. ನೋಡಿ ಈ ರೀತಿ ಲೈಟಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ನಾನೀಗ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ ನನ್ನದು ಇದು ಫೇವ್ರೆಟ್ ಲಿಪ್ಸ್ಟಿಕ್, ಲಾಂಗ್ ಲಾಸ್ಟಿಂಗ್. ಯಾರಿಗಾದರೂ ಬೇಕಿದ್ದರೆ ನೀವು ಖಂಡಿತ ಇದನ್ನು ತೊಗೊಳ್ಬೋದು. ಲ್ಯಾಕ್ಮಿ ಅವ್ರದ್ದು 925 ಅಂತ ಹೇಳಿ ಪ್ರೈಮರ್ ಮ್ಯಾಟ್ ಲಿಪ್ಸ್ಟಿಕ್. ಇದು ತುಂಬ ಚೆನ್ನಾಗಿದೆ. ಕಲರ್ ಇಲ್ಲಿ ನಾನು ಸ್ವಲ್ಪ ರೆಡ್ಡಲ್ಲಿ ಬರುತ್ತೆ, ವೈನ್ ಕಲರ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್. ಇದು ಆಫೀಸ್ ಹೋಗೋರಿಗೆ ಅಂಥವ್ರಿಗೆಲ್ಲ ಹೇಳಿ ಮಾಡಿಸಿದ್ದು 9 to 5 ಅಂತ ಹೇಳಿ. ಓಕೆ, ತುಂಬ ಚೆನ್ನಾಗಿದೆ ಇದು. ನೋಡಿ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ನನಗೆ ನೋಡುವಾಗಲೇ ಖುಷಿ ಇತ್ತು ತುಂಬ. ಲಿಪ್ಸ್ಟಿಕ್ ನೋಡಿ ಈ ರೀತಿ ಬರುತ್ತೆ ಇದು. ಇವಾಗ ಲಾಸ್ಟ್ ನನ್ನ ಫೇವ್ರೇಟ್ ಹೈಲೈಟರ್. ನಾನಿಲ್ಲಿ ಮಿಸ್ ರೋಸ್ ಇದು ಹೈಲೈಟರ್ ತೊಗೊಂಡಿದ್ದೀನಿ. ನನ್ನ ಹತ್ರ ಹೆಚ್ಚಾಗಿ ಇದರಲ್ಲಿ ಎಲ್ಲ ಕಲರಲ್ಲಿ ಉಂಟು, 3 ಕಲರಲ್ಲಿ ಉಂಟು ಇವಾಗ. ರೋಸ್ ಕಲರಲ್ಲಿ, ಆಮೇಲೆ ಗೋಲ್ಡ್ ಕಲರಲ್ಲಿ, ಸ್ವಲ್ಪ ಲೈಟ್ ಗೋಲ್ಡಲ್ಲಿ, 2 ಒಟ್ಟಿಗೆ 3 ಉಂಟು. ಪ್ರೊಫೆಷ್ನಲ್ ಮೇಕಪ್ ಅಂದರೆ ಹೈಲೈಟರ್, ಪ್ರೊಫೆಷ್ನಲ್ ಮೇಕಪ್ ಮಾಡ್ತಾರೆ ನೋಡಿ ಅಂಥವ್ರು ಯೂಸ್ ಮಾಡುವಂಥದ್ದು ಮಿಸ್ ರೋಸ್. ಇದು ತುಂಬ ಚೆನ್ನಾಗಿದೆ ಇದು. ಇದು ನೋಡುವಾಗಲೇ ನೋಡಿ ಎಷ್ಟು ಚೆನ್ನಾಗಿದೆ ಇದು. ನನಗೆ ಯೂಸ್ ಮಾಡಲಿಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ಇದು ನೋಡಲಿಕ್ಕೆ. ನೀವು ಸ್ವಲ್ಪ ಟಚಪ್ ಕೊಟ್ಟರೆ ಸಾಕು, ಚೆನ್ನಾಗಿ ಹೈಲೈಟ್ ಕೊಡುತ್ತೆ ಇದು ನೋಡಿ. ನಾನಿಲ್ಲಿ ಗೋಲ್ಡ್ ಕಲರ್ ಇದು ಯೂಸ್ ಮಾಡ್ತಾಯಿದ್ದೀನಿ. ಲೈಟಲ್ಲಿ ಹಾಕಿದರೆ ಸಾಕು, ಸ್ವಲ್ಪ ತುಟಿ ಮೇಲೆ ಅಥವಾ ಮೂಗಿನಲ್ಲಿ ಅಥವಾ ಇಲ್ಲಿ ಸೈಡಲ್ಲಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಹೈಲೈಟ್ ಮಾಡುತ್ತೆ. ಬಿಸಿಲಿಗೆ ಹೋಗೋಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನೋಡ್ತಾ ಇದ್ದೀರಲ್ಲ, ಒಂಥರ ಶೈನಿಂಗ್ ಕೊಡ್ತಾ ಉಂಟು ನೋಡಿ. ಯಾವಾಗಲೂ ಮೇಕಪ್ ಲಾಸ್ಟಿಗೆ ನೋಡಿ ಒಮ್ಮೆ ಹೈಲೈಟರ್ ಹಾಕಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಮುಖ. ಇಲ್ಲಿ ನಾನು ಕಣ್ಣು ಸೈಡ್ ಕೂಡ ಇದನ್ನೇ ಹಾಕ್ತಾ ಇದ್ದೀನಿ. ಓಕೆ ನೋಡಿ, ಓಕೆ ನನ್ನ ಸಿಂಪಲ್ಲಾಗಿ ಮೇಕಪ್ ಈಗ ಫಿನಿಶ್ ಆಯಿತು. ಲಾಸ್ಟಿಗೆ ನಾನಿಲ್ಲಿ ಎನ್ವೆ ಅವರದು ಬಾಡಿ ವೇರ್ ರೆಡಿ ಮೇಕಪ್ ಫಿಕ್ಸರ್ ಹಾಕ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ಕಿ ಫಾರ್ಮುಲಾ. ಆಮೇಲೆ ನಿಮಗೆ ಮೇಕಪ್ ಬೇಗನೆ ಹೋಗದಾಗೆ ಇದು ತಡೆಯುತ್ತೆ. ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತೀವಿ ನೋಡಿ, ಅಂದರೆ ತುಂಬ ಹೊತ್ತು ಬರಲಿಕ್ಕೆ ಮೇಕಪ್ ಇದು ಯೂಸ್ ಮಾಡುತ್ತೆ.
ಮೇಕಪ್ ಫಿಕ್ಸರ್ ಅಂತಲೇ ಹೇಳ್ತೀವಿ. ಇದು ಲಾಸ್ಟಿಗೆ ನಾವು ಹಾಕುವಂಥದ್ದು. ನಾನಿವತ್ತು ತೋರಿಸಿದ ಎಲ್ಲ ಮೇಕಪ್ ನಿಮಗೆ ವಾಟರ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ ನೋಡಿ, ವಾಟರ್ ಪ್ರೂಫ್ ಮೇಕಪ್ಪೇ ತೋರಿಸಿದ್ದೀನಿ ನೋಡಿ. ಈ ರೀತಿ 10-15 ಸೆಂಟಿಮೀಟರ್ ಸ್ವಲ್ಪ ದೂರ ಇಟ್ಟು ನಮ್ಮಿಂದ ಇದನ್ನು ನಾವು ಸ್ಪ್ರೇ ಮಾಡಬೇಕು. ಕಣ್ಣನ್ನು ಮುಚ್ಚಿ ಈ ರೀತಿ ಸ್ಪ್ರೇ ಮಾಡಿ ಸ್ವಲ್ಪ ನಾವು ಈ ರೀತಿ ಕೈಯಿಂದ ಟ್ಯಾಪ್ ಮಾಡಬೇಕು, ಲೈಟಲ್ಲಿ ಅಷ್ಟೇ. ಇವಾಗ ನಿಮಗೆ ಮದುವೆ ಫಂಕ್ಷನ್ ಅಲ್ಲಿ ಹೋಗಲಿಕ್ಕಿದ್ರೆ ನೀವು ಇದನ್ನು ತಗೊಂಡೋಗಿ ಸ್ವಲ್ಪ ಸ್ವಲ್ಪ ಹೊತ್ತು ಮಧ್ಯೆ ಮಧ್ಯೆ ಇದನ್ನು ಈ ರೀತಿ ನೀವು ಹಾಕಿದರೆ ಆಯಿತು. ನಿಮ್ಮ ಮೇಕಪ್ ಬೇಗನೆ ಹೋಗೋದಿಲ್ಲ ಬೆವರಿಗೆ. ಓಕೆ, ಎಲ್ಲ ನಾನು ತೋರಿಸಿದೆ ನಿಮಗೆ. ಇವಾಗ ನನ್ನ ಫೈನಲ್ ಲುಕ್ ಕೂಡ ನಾನು ತೋರಿಸ್ತೀನಿ. ಓಕೆ, ನೋಡಿ ಬಂದ್ರಲ್ಲ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು. ಅದರಲ್ಲಿ ಎಲ್ಲ ನೀವು ಹಾಕಬೇಕಂತ ಇಲ್ಲ, ಕೆಲವು ನೀವು ಸಿಂಪಲಲ್ಲಿ ಹಾಕಿ ಕೂಡ ಚೆನ್ನಾಗಿ ಮೇಕಪ್ ಮಾಡಿ. ಐಲೈಟರ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಿಂದ ನಾನು ಹೇಳೋದು ಐಲೈಟರ್ ನೀವು ಯೂಸ್ ಮಾಡಿ ಯಾವಾಗಲೂ ಮೇಕಪ್ ಮಾಡುವಾಗ ಲಾಸ್ಟಿಗೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮುಖ ಇನ್ನೂ ಕೂಡ ಹೈಲೈಟ್ ಅಂತ ಹೇಳ್ತೀವಿ, ಅಂದರೆ ಇನ್ನೂ ಕೂಡ ಫೋಕಸ್ ಆಗಿ ಕಾಣುತ್ತೆ. ಹಾಗಾಗಿ ನೀವು ಹೈಲೈಟರ್ ಯೂಸ್ ಮಾಡಿ ಯಾವಾಗಲೂ ಮೇಕಪ್ ಮಾಡುವಾಗ. ಓಕೆ, ಇವತ್ತಿನ ನನ್ನ ವಿಡಿಯೋ ನಿಮಗೆ ಯಾರಿಗೆ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ಎಲ್ಲ ವೀಡಿಯೋಸನ್ನು ನೀವು ಶೇರ್ ಮಾಡಿ. ಓಕೆ, ಇಷ್ಟರಲ್ಲಿ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸಾರಿ, ನಿಮಗೆ ಗೊತ್ತುಂಟು ನನಗೆ ತುಂಬ ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ. ನಿಮ್ಗೆ ಕಾಣ್ತಾ ಉಂಟು, ನಿಮಗೆ ಕೇಳ್ತಾ ಉಂಟು, ನಿಮಗೆ ನನ್ನ ಸ್ವರ ಫುಲ್ ಚೇಂಜ್ ಆಗಿದೆ. ಇನ್ನು ಜಾಸ್ತಿ ಮಾತಾಡಿದರೆ ಇನ್ನೂ ಕೂಡ ನನಗೆ ಕೆಮ್ಮ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ನಿಮ್ಮ ಜೊತೆ ಸಿಗ್ತೀನಿ ಒಳ್ಳೆ ವ್ಲಾಗ್ ಒಟ್ಟಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.